ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಬೆಂಗಳೂರು, ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಬೀದರ್ ಸಹಯೋಗದಲ್ಲಿ ವಿಶೇಷ ಕಾರ್ಯಕಾರಿ ಸಮಿತಿ ಸಭೆ ನಗರ ಹೊರವಲಯದ ಚಿಕ್ಪೇಟ್ ಸಮೀಪದ ಖಾಸಗಿ ಹೋಟೆಲ್ನಲ್ಲಿ ಶನಿವಾರ ಸಂಜೆ ನಡೆಯಿತು. ಇನ್ನು ಬೀದರ್ ಜಿಲ್ಲೆಯ ಕೈಗಾರಿಕಾ ಅಭಿವೃದ್ಧಿ ಹಾಗೂ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಬಿದ್ರಿ ಕಲೆಗೆ ಇನ್ನಷ್ಟು ಪ್ರೋತ್ಸಾಹ ಕೊಡಬೇಕು, ಕೃಷಿಯನ್ನೇ ಜಿಲ್ಲೆ ಹೆಚ್ಚಾಗಿ ಅವಲಂಬಿಸಿದ್ದು ಕಾರಂಜಾ ಜಲಾಶಯವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿ ರೈತರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡಬೇಕು ಎಂದಲ್ಲಿ ತಿಳಿಸಲಾಯಿತು. ಇನ್ನು ಸ್ಥಳೀಯವಾಗಿ ರೈತರು ಬೆಳೆಯುವ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಒದಗಿಸಬೇಕು, ಶೀತಲೀಕರಣ ಘಟಕಗಳನ್ನು ಸ್ಥಾಪಿಸಬೇಕು, ಬೀದರ್ ಮತ್ತು ಬಸವ ಕಲ್ಯಾಣವನ್ನು ಟೂರಿಸಂ ಸರ್ಕಿಟ್ ಎಂದು ಘೋಷಣೆ ಮಾಡಬೇಕು, ಸೋಯಾ ಎಣ್ಣೆ ಹಾಗೂ ಇತರೆ ಉತ್ಪನ್ನಗಳ ತಯಾರಿಕೆಗೆ ಸಂಬಂಧಿಸಿದ ಕೈಗಾರಿಕೆ ಆರಂಭಿಸಬೇಕು, ಸ್ಥಳೀಯ ಯುವಕ ಯುವತಿಯರಿಗೆ ಕೌಶಲ ಡಿಜಿಟಲ್ ತರಬೇತಿ ಕೊಡಬೇಕು. ಇದಕ್ಕೆ FKCCI ಸಂಪೂರ್ಣ ಸಹಕಾರ ನೀಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಇವತ್ತಿರುವ ಎನ್ವೈರನ್ಮೆಂಟ್ ಇಶ್ಯೂಸ್ ಭಾಳ ಇದೆ. ನಿಮ್ಮ ಕೈಯಲ್ಲಿ ಉಂಗುರ ಇರ್ಬೋದು, ಅದು ನಿಮ್ಮ ಮೊಬೈಲ್ ಫೋನ್ ಇರ್ಬೋದು, ಅಷ್ಟು ಸಹ ಉತ್ಪನ್ನ ಆಗೋದು ಮಿನರಲ್ಸ್. ಆ ಮಿನರಲ್ಸ್ ಚೆನ್ನಾಗಿ ಆ ಉದ್ದಿಮೆಗಳು ಬೆಳಿಬೇಕು ಅಂದರೆ ನಿಮ್ಮ ಸಂಸ್ಥೆ ಅದಕ್ಕೆ ಉದಾರವಾಗಿ ವೈಜ್ಞಾನಿಕವಾಗಿ ಕ್ಲಿಯರಿಸ್ಕೊಳ್ಬೇಕು. ಈಗ ನಾವು ಮಿನರಲ್ಸ್ ಬೆಳೆಯೋಕ್ಕಾಗಲ್ಲ, ಕಾಡು ಬೆಳಿಬೇಕು. ನೀವು ಬೇರೆ ದೇಶದಿಂದ ಟೈಗರು ಸಿಂಹ ತಂದಿರ್ಬೋದು, ಆದರೆ ಮಿನರಲ್ಸ್ ತಂದಿರೋಕ್ಕಾಗಲ್ಲ. Today requires very important minerals for the automobile industry. So many industries are depending upon rare earth minerals. ಅದ್ರ ಬಗ್ಗೆ ನೀವು ಕಾಳಜಿ ವಹಿಸಿ. ಈಗಾಗಲೇ ನಮ್ಮ ಮಾತಾಡ್ತಿದ್ರೆ ಮೊದಲು 20 ಸ್ಯಾನಿಟೇಷನ್ ಮಾಡಬೇಕು ಅಂತ ಆ ನಿವೇಶನದಲ್ಲಿ ತಾವು ಇದಕ್ಕೂ ಮುನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಉದ್ಘಾಟಿಸಿ ಕೈಗಾರಿಕೆಗಳ ಉತ್ತೇಜನಕ್ಕೆ ಸರ್ಕಾರದಿಂದ ಅಗತ್ಯ ಸೌಕರ್ಯ ನೆರವು ನೀಡಲಾಗುವುದು, ಇನ್ನು ಇದರಿಂದ ಉದ್ಯೋಗಗಳ ಸೃಷ್ಟಿಗೂ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ FKCCI ಅಧ್ಯಕ್ಷ MG ಬಾಲಕೃಷ್ಣ, ಜಿಲ್ಲಾ ಸಮನ್ವಯ ಸಮಿತಿ ಅಧ್ಯಕ್ಷ ಅಂಡಾರು ದೇವಿ ಪ್ರಸಾದ್ ಶೆಟ್ಟಿ, ಹಿರಿಯ ಉಪಾಧ್ಯಕ್ಷರಾದಂಥ ಉಮಾರೆಡ್ಡಿ, ಟಿ ಸಾಯಿರಾಮ್ ಪ್ರಸಾದ್, ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ BG ಶೆಟ್ಕಾರ್, ಉಪಾಧ್ಯಕ್ಷರಾದಂಥ ಡಾಕ್ಟರ್ ರಜನೀಶ್ ವಾಲಿ, ಕಾರ್ಯದರ್ಶಿ ವೀರೇಂದ್ರ ಶಾಸ್ತ್ರಿ, ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕಿ ಸುರೇಖಾ, ಉದ್ಯಮಿಗಳಾದಂಥ ಸೋಮಶೇಖರ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಅಂದಿನ ದಿನಮಾನಗಳಲ್ಲಿ ಮಾಡಿದ್ದೆ. ಮತ್ತು ಮೊನ್ನೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀನಿ. ನನಗೆ ಅನಿವಾರ್ಯ ಕಾರಣದಿಂದ ಇವತ್ತು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದ್ದ ಕಾರಣ ಬರಲಿಕ್ಕೆ ಆಗಿರಲಿಲ್ಲ. ಅದಕ್ಕೆ ಬೀದರ್ನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಇಲ್ಲಿ ಕೈಗಾರಿಕೆಗಳು ಹೆಚ್ಚಿಗೆ ಆಗಬೇಕು ಅಂತ ಹೇಳಿದರೆ ಯಾವ ಕೈಗಾರಿಕೆಗಳು ನೀವಲ್ಲಿ ಪ್ರಾರಂಭ ಮಾಡ್ಬೋದು. ಇಲ್ಲಿ ಒಂದು IT ಪಾರ್ಕ್ ಮಾಡಲಿಕ್ಕೆ ಬಹಳಷ್ಟು ಅವಕಾಶ ಇದೆ. ಯಾಕೆಂದರೆ ಇಲ್ಲಿರುವಂಥ ಏನು ಯುವಕರಿದ್ದಾರೆ, ಯೂತರಿದ್ದಾರೆ, ಇವರೆಲ್ಲ ಇವತ್ತು ಇಂಜಿನಿಯರಿಂಗ್ ಪದವೀಧರಿದ್ದಾರೆ, ITI ಮಾಡಿದ್ದಾರೆ, ಇವತ್ತು ಪಾಲಿಟೆಕ್ನಿಕ್ ಮಾಡಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಅದರಲ್ಲಿ ಅಪ್ಸ್ಕಿಲ್ಲಿಂಗ್ ಭಾಳ ಅವಶ್ಯಕತೆ ಇದೆ. ನಾವು ಈಗಾಗಲೇ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಮ್ಮ ಯುವಕರಿಗೆ ಯುವತಿಯರಿಗೆ ಕೌಶಲ್ಯ ತರಬೇತಿ ಕೊಡಬೇಕು ಪ್ರತಿಯೊಂದು ಜಿಲ್ಲೆಯಲ್ಲಿ ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸಹಿತ ಉಸ್ತುವಾರಿ ಮಂತ್ರಿಯಾಗಿ ಪ್ರತಿ ಯುವಕರಿಗೆ ಯಾರು BA BCom BSc ಇರ್ಬೋದು, ITI ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಪಾಸ್ ಆಗಿದ್ದಂಥ ವಿದ್ಯಾರ್ಥಿಗಳಿರ್ಬೋದು, ನಿರುದ್ಯೋಗಿಗಳಿರ್ಬೋದು, ಅಂಥವರೆಲ್ಲರಿಗೆ ಇವತ್ತು ಕಂಪ್ಯೂಟರ್ ತರಬೇತಿ ಮತ್ತು ವಿಶೇಷವಾದಂಥ ಕೌಶಲ್ಯ ತರಬೇತಿ ಕೊಡುವಂಥ ಒಂದು ನಾವು ವ್ಯವಸ್ಥೆಯನ್ನು ಮಾಡಿ ಅದನ್ನು ಈ ವರ್ಷದಿಂದಲೇ ಪ್ರಾರಂಭ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಅದನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಏನು ಮಾನವ ಸಂಪನ್ಮೂಲ ಬೇಕೋ, ಮಾನವ ಸಂಪನ್ಮೂಲ ಅದರ ಕೊರತೆ ನಿಮಗೆ ಸಿಗೋದಿಲ್ಲ, ನಿಮಗೆ ಬೀಳೋದಿಲ್ಲ. ಅದರ ಜೊತೆಯಲ್ಲಿ ನಾವೆಲ್ಲರೂ ಕೂಡಿ ಜನಪ್ರತಿನಿಧಿಗಳೆಲ್ಲರೂ ಸೇರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಒಂದು ಮನವಿಯನ್ನು ಸಲ್ಲಿಸಿ ಇಲ್ಲಿ ವಿಶೇಷವಾದಂಥ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ಮಾಡುವಂಥದ್ದು, ಇನ್ಸೆಂಟಿವೈಸ್ ಮಾಡುವಂಥದ್ದು, ಯಾವುದು ನಮಗೆ ಕಡಿಮೆ ಬೆಲೆಯಲ್ಲಿ ಭೂಮಿ ಕೊಡುವಂಥ ರೀತಿಯಲ್ಲಿ ಇವತ್ತಿಲ್ಲಿ ವಿದ್ಯುತ್ ಬಿಲ್ ಮನ್ನಾ ಮಾಡುವಂಥದ್ದು, ಕಡಿಮೆ ದರ ಇವತ್ತು ನಿಗದಿ ಮಾಡುವಂಥದ್ದರ ಜೊತೆಯಲ್ಲಿ ಇವತ್ತಿನ್ನೂ ಹೆಚ್ಚಿನ ಒಂದು ಅವರಿಗೆ ಸೌಲಭ್ಯ ಸೌಕರ್ಯಗಳನ್ನು ಕೊಟ್ಟು ನಾವು ಕೈಗಾರಿಕೋದ್ಯಮಗಳಿಗೆ ಆಕರ್ಷಣೆ ಮಾಡುವಂಥ ರೀತಿಯಲ್ಲಿ ಇವತ್ತೊಂದು ನೀತಿ ರೂಪಿಸುವಂಥದ್ದು ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ ಇದೆ. ಒಂದು 10 ವರ್ಷಗಳ ಒಂದು ಕ್ರಿಯಾ ಯೋಜನೆ, ಒಂದು ಮುಂದಾಲೋಚನೆ ಇಟ್ಕೊಂಡು ನಾವು ತಯಾರು ಮಾಡಿ ಅದನ್ನು ಇವತ್ತು ಪರಿಣಾಮಕಾರಿಯಾಗಿ ನಾವು ಜಾರಿಗೆ ತಂದರೆ ಬೀದರ್ ಜಿಲ್ಲೆಯಲ್ಲೂ ಸಾಕಷ್ಟು ಕೈಗಾರಿಕೆಗಳು ಬರ್ತವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.